ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೋ ಕೆಲವೊಂದು ಕೆದಕ್ತಾ ಇರ್ತಾರೆ, ಎಲ್ಲೋ ಕೆಲವು ದಾಖಲೆಗಳು ತೆಗಿತಾರೆ. ಈಗ ತೆಗಿತಾ ಇದ್ದಾರಲ್ಲ ದಾಖಲೆಗಳು ನಮ್ಮ ವಿರುದ್ಧನೂ, ಆ ಥರ ತೆಗಿತಾರೆ. ಅವ್ರ ನ್ಯಾಯ ಅದು, ಅವ್ರು ತಿಳ್ಕೊಂಡಂಥ ನ್ಯಾಯಗಳು. ನಿಮ್ಮ ಹೋರಾಟ ಸೌಜನ್ಯನ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಷ್ಟೇನಾ, ಅಥವಾ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗ್ಗಡೆ ಕುಟುಂಬದ ವಿರುದ್ಧನ? ಧರ್ಮಸ್ಥಳದ ನಿವಾಸಿ ಸೌಜನ್ಯ ಆಗಿರೋದ್ರಿಂದ ಧರ್ಮಸ್ಥಳವನ್ನು ಮತ್ತೆ ನಾನು ಹೆಸರನ್ನು ಹೇಳ್ತಾ ಇದ್ದೀನಿ. ನೀವು ಹೇಳಿದ ಹೆಸರುಗಳನ್ನು ನಾನು ಹೇಳಲ್ಲ. ಯಾಕೆ ಅಂತಂದರೆ ಅದು ನನ್ನ ಜೀವನ ಅಲ್ಲ ಆ ಥರ ಹೇಳಲಿಕ್ಕೆ. ಮನಸ್ಸಲ್ಲೂ ಯೋಚನೆ ಮಾಡಲ್ಲ. ಈ ಮಹಿಳೆ ಥರ ಇನ್ನೆಷ್ಟು ಜನ ಯಾರಾದರೂ ನಿಮಗೆ ಹೋರಾಟಕ್ಕೆ ಅಥವಾ ಸಾಕ್ಷಿಯಾಗಿ ಬರೋಕೆ ಇನ್ನಷ್ಟು ಜನ ಯಾರಾದರೂ ಯಾರೋ ಒಬ್ಬ ಬಂದಿದ್ದ, ಇನ್ನು ಯಾರೋ ಒಬ್ಬ ಫೋನ್ ಮಾಡಿದ್ದಾನೆ, ಅವನ ನಂಬರ್ನು ನನ್ನ ಹತ್ರ ಇದೆ. ಏನು ಸೌಜನ್ಯ ನೋಡಿದ್ದೀನಿ ಅಂತ ಆ ದಿವಸ ನಾನು ಅಲ್ಲಿದ್ದೆ ಅನ್ನೋಂಥ ಒಬ್ಬ ಮನುಷ್ಯ ಫೋನ್ ಮಾಡ್ತಾನೆ ಇರು ಅಂತ ಬಿಟ್ಟಿದ್ದೀನಿ. ಯಾಕೆ ಅಂತ ಅವನ್ನ ಕೇಳ್ಬೇಕು. ಅವ್ನು ಬರ್ಬೇಕಲ್ವಾ? ಬರ್ಬೇಕು. ನಿಮ್ಮ ಅವ್ನು ಬರಲ್ಲ, ನಾನು ಫೋನ್ ಮಾಡ್ತಾನೆ ಮಧ್ಯೆ ಮಾಡ್ತಾನೆ. ಈ ತರ ಯಾರು ಬರ್ತಾರೆ ಅವರಿಗೆಲ್ಲ ನಿಮ್ಮ ನೆರವು ಸಹಕಾರ ಇದ್ದೇ ಇರುತ್ತೆ. ಸೌಜನ್ಯ ಸಹಕಾರ ಅಲ್ಲ ಅದು. ನಾನು ಯಾಕೆ ಸಹಕಾರ ಕೊಡ್ಲಿ? ಅವ್ನು ದಾರಿ ತೋರಿಸ್ತೀನಿ, ಹೋಗು ಅಲ್ಲಿ ಏನು ಹೇಳಬೇಕು ಅಂತಿದ್ಯಾ ಅಲ್ಲಿ ಹೇಳು ಅಂತೀನಿ. ಇಲ್ಲಿ ಹೇಳೋದ್ರಿಂದಲ್ಲ. ಆದರೆ ಧೈರ್ಯ ಮಾಡು, ಭಯ ಬೇಡ, ನಿಮ್ಮ ಜೊತೆ ನಾವು ಇರ್ತೀವಿ, ಹೋಗಿ ಹೇಳು ಅಂತ ಹೇಳ್ಬೋದು ಅಷ್ಟೇನೆ. ಕೌನ್ಸಿಲ್ ಅದಕ್ಕೆ ಈ ಮಹಿಳೆ ಹೇಳೋದು ನಿಲ್ಲುತ್ತೆ, ತನಿಖೆ ಆದರೆ ಸತ್ಯ ಹೊರ ಬರುತ್ತೆ ಅಂತ ಅನ್ಸುತ್ತಾ? ನಿಲ್ಲದೇ ಇರಲಿ ಮೇಡಮ್, ಅವಕಾಶ ಅಂತ ಕೊಡಬೇಕು. ಫೇರ್ ಟ್ರಯಲ್ ಅಂತಂದರೆ ಅದೇನೆ, ಒಂದು ಅವಕಾಶ ಕೊಡಬೇಕು, ಕೇಳಬೇಕು. ಮತ್ತೆಗೆ ಕಾನೂನಿನ ಒಂದು ಹಸ್ತ ಏನಿದೆ ಅದು ತುಂಬ ದೊಡ್ಡದಲ್ವಾ, ಕೈ ಅದು ಆಕೆ ಮೇಲೂ ಚಾಚುತ್ತಲ್ವಾ. ಯಾರು ಸುಮ್ಮನೆ ಬಂದು ನಿಂತ್ಕೊತಾರೆ ಅವ್ರ ಜೀವನ ಹಾಳು ಮಾಡ್ಕೊಳಕ್ಕೆ? ಇದು ಅಲ್ಲ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು, ಆ ಮಹಿಳೆ 2 ವರ್ಷದಿಂದ ಸಾಕ್ಷ್ಯ ಗೊತ್ತಿದ್ದು ಹೇಳದೇ ಇರೋದು, ಸಾಕ್ಷ್ಯ ಮುಚ್ಚಿಟ್ಟಿದ್ದು ಅಪರಾಧ ಅಂತ ಹೇಳಿದ್ರು. 2 ವರ್ಷದಿಂದ ಆಕೆ ಸುಮ್ಮನಿದ್ದು ಅಪರಾಧ ಅಲ್ವಾ? ನೀವು ಕಾನೂನು ಗೊತ್ತಿದ್ದವರು, ಆಕೆನ ಕೇಳಿ. ನೀವು ಕಾನೂನು ಗೊತ್ತಿದ್ದವರು ಅವ್ರು ಮಾಡಿದ ಮುಚ್ಚಿಟ್ಟಿಲಿಂದ ಅವಳನ್ನ ತಗೊಂಡೋಗ್ಬಿಟ್ಟು ಬಂದಿಖಾನೆಗೆ ಹಾಕಿ ಅಂತ ಹೇಳಕ್ಕಾಗತ್ತಾ? ಅಲ್ಲ, ನೀವು ಕಾನೂನು ಸಲಹೆ ಕೊಡ್ಬೋದಿತ್ತಲ್ಲ. ಏನು ಸಲಹೆ ಕೊಡಬೇಕು? ಕೊಟ್ಟಿದ್ದೀನಿ. ಕೊಡಮ್ಮ, ಕಂಪ್ಲೇಂಟ್ ಕೊಡ. 2 ವರ್ಷ ಏನಕ್ಕೆ ಮುಚ್ಚಿಟ್ಕೊಂಡಿದ್ರಿ? ಎಲ್ಲಿ ಮುಚ್ಚಿಟ್ಕೊಂಡಿದ್ದೀವಿ? 2 ವರ್ಷ ಬಂದಿಲ್ಲ. ಆಮೇಲೆ ಅವರು ಇತ್ತೀಚೆಗೆ ಬಂದಿದ್ದಾರೆ. ಯಾವಾಗ SIT ಆಯ್ತಲ್ಲ ಆವಾಗ. ಆರೋಪ ಈಗ ನಾಳೆ ಇಡಿ ನಿಮಗೆ ನೋಟಿಸ್ ಕೊಟ್ಟಿದೆ ಅಂತಾರೆ. ಇಡಿ ದಾಳಿ ಆಗ್ಬೋದು, ನಿಮ್ಮ ತನಿಖೆ ಆಗ್ಬೋದು, ಎಲ್ಲ ಎದುರಿಸೋಕೆ ರೆಡಿ ಇದ್ದೀರಾ? ನೋಡಿ, ಎದುರಿಸೋದಲ್ಲ, ನಾನು ಸ್ವಾಗತಿಸ್ತೀನಿ. ಇಡಿ ಬರಲಿ, ಅವ್ರು ನೋಡಬೇಕು, ಅವರಿಂದ ನಿಮಗೆ ವಿಚಾರ ತಿಳಿಬೇಕು. ನಮಗೆ ಯಾವುದೇ ರೀತಿ ಷಡ್ಯಂತ್ರ ಮಾಡುವ ಅವಕಾಶಗಳಾಗಲಿ ಅವಶ್ಯಕತೆಗಳಾಗಲಿ ಇಲ್ಲ. ಅವರು ಇಲ್ಲಿ ಬರಬೇಕಾದ್ರೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಬರಲಿ. ಆದರೆ ಇಲ್ಲಿ ನೋಡಲಿ, ನಮ್ಮ ಅವಸ್ಥೆಗಳನ್ನು ನೋಡಲಿ, ನಮಗೆ ಹಣ ಯಾವುದಕ್ಕೆ ಬಂದಿದೆ, ಏನು ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ಸೌಜನ್ಯಗಳ ಪರವಾಗಿ ಧ್ವನಿ ಮಾಡಿದ್ದೀವಿ ಅದನ್ನು ನೋಡ್ತಾರೆ. ಅದಕ್ಕೆ ಏನು ಖರ್ಚು ಮಾಡಿದ್ದೀವಿ ಅಂತ ನೋಡಲಿ, ಯಾರು ಖರ್ಚು ಮಾಡಿದ್ದಾರೆ ಅಂತ ನೋಡಲಿ. ಧರ್ಮಗಳ ಮಧ್ಯೆ ದಂಗಲ್ ಏಳಿಸ್ಲಿಕ್ಕೆ, ಧರ್ಮಗಳನ್ನು ಗುರಾಣಿಯಾಗಿ ಬಳಸುವಂಥ ಕೆಲಸ ನಾನು ಇವತ್ತಿಗೂ ಮಾಡಲ್ಲ. ಅದನ್ನು ಯಾರು ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ. ಯಾಕೆ ಅಂತಂದರೆ ಇದು ಬಹಳಷ್ಟು ಅಮಾಯಕರು ಇವರು ಕೊಡುವಂತಹ ಹೇಳಿಕೆಗಳಿಂದ ಸಾಯ್ತಾರೆ. ಇದು ಅವರನ್ನು ಬಾಧಿಸೋದೇ ಬಿಡಲ್ಲ. ಮತ್ತು ಒಳ್ಳೆಯ ಮನಸ್ಸುಗಳನ್ನ ನೋಯಿಸಿದ್ರೆ ಅದು ಆ ಕರ್ಮಗಳು ಕೂಡ ಸುತ್ತಕೊಳ್ಳೋದೇ ಬಿಡಲ್ಲ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಟ್ಟು. ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೋ ಕೆಲವೊಂದು ಕೆದಕ್ತಾ ಇರ್ತಾರೆ, ಎಲ್ಲೋ ಕೆಲವು ದಾಖಲೆಗಳು ತೆಗಿತಾರೆ. ಈಗ ತೆಗಿತಾ ಇದ್ದಾರಲ್ಲ ದಾಖಲೆಗಳು ನಮ್ಮ ವಿರುದ್ಧನೂ, ಆ ಥರ ತೆಗಿತಾರೆ. ಅವ್ರ ನ್ಯಾಯ ಅದು, ಅವ್ರು ತಿಳ್ಕೊಂಡಂಥ ನ್ಯಾಯಗಳು. ನಿಮ್ಮ ಹೋರಾಟ ಸೌಜನ್ಯನ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಷ್ಟೇನಾ, ಅಥವಾ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗ್ಗಡೆ ಕುಟುಂಬದ ವಿರುದ್ಧನ? ಧರ್ಮಸ್ಥಳದ ನಿವಾಸಿ ಸೌಜನ್ಯ ಆಗಿರೋದ್ರಿಂದ ಧರ್ಮಸ್ಥಳವನ್ನು ಮತ್ತೆ ನಾನು ಹೆಸರನ್ನು ಹೇಳ್ತಾ ಇದ್ದೀನಿ. ನೀವು ಹೇಳಿದ ಹೆಸರುಗಳನ್ನು ನಾನು ಹೇಳಲ್ಲ. ಯಾಕೆ ಅಂತಂದರೆ ಅದು ನನ್ನ ಜೀವನ ಅಲ್ಲ ಆ ಥರ ಹೇಳಲಿಕ್ಕೆ. ಮನಸ್ಸಲ್ಲೂ ಯೋಚನೆ ಮಾಡಲ್ಲ. ಈ ಮಹಿಳೆ ಥರ ಇನ್ನೆಷ್ಟು ಜನ ಯಾರಾದರೂ ನಿಮಗೆ ಹೋರಾಟಕ್ಕೆ ಅಥವಾ ಸಾಕ್ಷಿಯಾಗಿ ಬರೋಕೆ ಇನ್ನಷ್ಟು ಜನ ಯಾರಾದರೂ ಯಾರೋ ಒಬ್ಬ ಬಂದಿದ್ದ, ಇನ್ನು ಯಾರೋ ಒಬ್ಬ ಫೋನ್ ಮಾಡಿದ್ದಾನೆ, ಅವನ ನಂಬರ್ನು ನನ್ನ ಹತ್ರ ಇದೆ.
ಏನು ಸೌಜನ್ಯ ನೋಡಿದ್ದೀನಿ ಅಂತನ. ಆ ದಿವಸ ನಾನು ಅಲ್ಲಿದ್ದೆ ಅನ್ನೋಂಥ ಒಬ್ಬ ಮನುಷ್ಯ ಫೋನ್ ಮಾಡ್ತಾನೆ ಇರ್ತಾನೆ ಇರು ಅಂತ ಬಿಟ್ಟಿದ್ದೀನಿ. ಯಾಕೆ ಅಂತ ಅವನ್ನ ಕೇಳಬೇಕು. ಅವ್ನು ಬರಬೇಕಲ್ವಾ? ಬರ್ಬೇಕು ನಿಮ್ಮ ಹತ್ರ. ಅವ್ನು ಬರಲ್ಲ, ನಾನು ಫೋನ್ ಮಾಡಲ್ಲ, ಮಾಡ್ತಾನೆ ಮಧ್ಯೆ ಮಾಡ್ತಾನೆ. ಈ ತರ ಯಾರು ಬರ್ತಾರೆ ಅವರಿಗೆಲ್ಲ ನಿಮ್ಮ ನೆರವು ಸಹಕಾರ ಇದ್ದೇ ಇರುತ್ತೆ. ಸೌಜನ್ಯ ಸಹಕಾರ ಅಲ್ಲ ಅದು. ನಾನು ಯಾಕೆ ಸಹಕಾರ ಕೊಡ್ಲಿ? ಅವ್ನ ದಾರಿ ತೋರಿಸ್ತೀನಿ. ಹೋಗು, ಅಲ್ಲಿ ಏನು ಹೇಳಬೇಕು ಅಂತಿದ್ಯಾ ಅಲ್ಲಿ ಹೇಳುವಂತೀನಿ. ಇಲ್ಲಿ ಹೇಳೋದ್ರಿಂದಲ್ಲ, ಆದರೆ ಧೈರ್ಯ ಮಾಡು, ಭಯ ಬೇಡ, ನಿಮ್ಮ ಜೊತೆ ನಾವು ಇರ್ತೀವಿ, ಹೋಗಿ ಹೇಳು ಅಂತ ಹೇಳ್ಬೋದು ಅಷ್ಟೇನೆ. ಕೌನ್ಸಿಲ್ ಅದಕ್ಕೆ ಈ ಮಹಿಳೆ ಹೇಳೋದು ನಿಲ್ಲುತ್ತೆ, ತನಿಖೆ ಆದರೆ ಸತ್ಯ ಹೊರ ಬರುತ್ತೆ ಅಂತ ಅನ್ಸುತ್ತಾ? ನಿಲ್ಲದೇ ಇರಲಿ ಮೇಡಮ್, ಅವಕಾಶ ಅಂತ ಕೊಡಬೇಕು. ಫೇರ್ ಟ್ರಯಲ್ ಅಂತಂದ್ರೆ ಅದೇನೆ, ಒಂದು ಅವಕಾಶ ಕೊಡಬೇಕು, ಕೇಳಬೇಕು. ಮತ್ತೆ ಕಾನೂನಿನ ಒಂದು ಹಸ್ತ ಏನಿದೆ ಅದು ತುಂಬ ದೊಡ್ಡದಲ್ವಾ, ಕೈ ಅದು ಆಕೆ ಮೇಲೂ ಚಾಚುತ್ತೆ ಅಲ್ವಾ. ಯಾರು ಸುಮ್ಮನೆ ಬಂದು ನಿಂತ್ಕೋತಾರೆ ಅವ್ರ ಜೀವನ ಹಾಳು ಮಾಡ್ಕೊಳಕ್ಕೆ? ಇದು ಅಲ್ಲ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು ಆ ಮಹಿಳೆ 2 ವರ್ಷದಿಂದ ಸಾಕ್ಷ್ಯ ಗೊತ್ತಿದ್ದು ಹೇಳದೇ ಇರೋದು, ಸಾಕ್ಷ್ಯ ಮುಚ್ಚಿಟ್ಟಿದ್ದು ಅಪರಾಧ ಅಂತ ಹೇಳಿದ್ರು. 2 ವರ್ಷದಿಂದ ಆಕೆ ಸುಮ್ಮನಿದ್ದು ಅಪರಾಧ ಅಲ್ವಾ? ನೀವು ಕಾನೂನು ಗೊತ್ತಿದ್ದವರು, ಆಕೆನ ಕೇಳಿ. ನೀವು ಕಾನೂನು ಗೊತ್ತಿದ್ದವರು ಅವ್ರು ಮಾಡಿದ ಮುಚ್ಚಿಟ್ಟಿಲಿಂದ ಅವಳನ್ನ ತಗೊಂಡೋಗ್ಬಿಟ್ಟು ಬಂದಿಖಾನೆಗೆ ಹಾಕಿ ಅಂತ ಹೇಳಕ್ಕಾಗತ್ತಾ? ಅಲ್ಲ, ನೀವು ಕಾನೂನು ಸಲಹೆ ಕೊಡ್ಬೋದಿತ್ತಲ್ಲ. ಏನು ಸಲಹೆ ಕೊಡಬೇಕು? ಕೊಟ್ಟಿದ್ದೀನಿ. ಕೊಡಮ್ಮ, ಕಂಪ್ಲೇಂಟ್ ಕೊಡ. 2 ವರ್ಷ ಏನಕ್ಕೆ ಮುಚ್ಚಿಟ್ಕೊಂಡಿದ್ರಿ? ಎಲ್ಲಿ ಮುಚ್ಚಿಟ್ಕೊಂಡಿದ್ದೀವಿ? 2 ವರ್ಷ ಬಂದಿಲ್ಲ. ಆಮೇಲೆ ಅವರು ಇತ್ತೀಚೆಗೆ ಬಂದಿದ್ದಾರೆ. ಯಾವಾಗ SIT ಆಯ್ತಲ್ಲ ಆವಾಗ. ಆರೋಪ ಈಗ ನಾಳೆ ಇಡಿ ನಿಮಗೆ ನೋಟಿಸ್ ಕೊಟ್ಟಿದೆ ಅಂತಾರೆ. ಇಡಿ ದಾಳಿ ಆಗ್ಬೋದು, ನಿಮ್ಮ ತನಿಖೆ ಆಗ್ಬೋದು, ಎಲ್ಲ ಎದುರಿಸೋಕೆ ರೆಡಿ ಇದ್ದೀರಾ? ನೋಡಿ, ಎದುರಿಸೋದಲ್ಲ, ನಾನು ಸ್ವಾಗತಿಸ್ತೀನಿ. ಇಡಿ ಬರಲಿ, ಅವ್ರು ನೋಡಬೇಕು, ಅವರಿಂದ ನಿಮಗೆ ವಿಚಾರ ತಿಳಿಬೇಕು. ನಮಗೆ ಯಾವುದೇ ರೀತಿ ಷಡ್ಯಂತ್ರ ಮಾಡುವ ಅವಕಾಶಗಳಾಗಲಿ ಅವಶ್ಯಕತೆಗಳಾಗಲಿ ಇಲ್ಲ. ಅವರು ಇಲ್ಲಿ ಬರಬೇಕಾದ್ರೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಬರಲಿ. ಆದರೆ ಇಲ್ಲಿ ನೋಡಲಿ, ನಮ್ಮ ಅವಸ್ಥೆಗಳನ್ನು ನೋಡಲಿ, ನಮಗೆ ಹಣ ಯಾವುದಕ್ಕೆ ಬಂದಿದೆ, ಏನು ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ಸೌಜನ್ಯಗಳ ಪರವಾಗಿ ಧ್ವನಿ ಮಾಡಿದ್ದೀವಿ ಅದನ್ನು ನೋಡ್ತಾರೆ. ಅದಕ್ಕೆ ಏನು ಖರ್ಚು ಮಾಡಿದ್ದೀವಿ ಅಂತ ನೋಡಲಿ, ಯಾರು ಖರ್ಚು ಮಾಡಿದ್ದಾರೆ ಅಂತ ನೋಡಲಿ. ಧರ್ಮಗಳ ಮಧ್ಯೆ ದಂಗಲ್ ಏಳಿಸ್ಲಿಕ್ಕೆ, ಧರ್ಮಗಳನ್ನು ಗುರಾಣಿಯಾಗಿ ಬಳಸುವಂಥ ಕೆಲಸ ನಾನು ಇವತ್ತಿಗೂ ಮಾಡಲ್ಲ. ಅದನ್ನು ಯಾರು ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ. ಯಾಕೆ ಅಂತಂದರೆ ಇದು ಬಹಳಷ್ಟು ಅಮಾಯಕರು ಇವರು ಕೊಡುವಂತಹ ಹೇಳಿಕೆಗಳಿಂದ ಸಾಯ್ತಾರೆ. ಇದು ಅವರನ್ನು ಬಾಧಿಸೋದೇ ಬಿಡಲ್ಲ. ಮತ್ತು ಒಳ್ಳೆಯ ಮನಸ್ಸುಗಳನ್ನ ನೋಯಿಸಿದರೆ ಅದು ಆ ಕರ್ಮಗಳು ಕೂಡ ಸುತ್ತಕೊಳ್ಳೋದೇ ಬಿಡಲ್ಲ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಟ್ಟು ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೋ ಕೆಲವೊಂದು ಕೆದಕ್ತಾ ಇರ್ತಾರೆ, ಎಲ್ಲೋ ಕೆಲವು ದಾಖಲೆಗಳು ತೆಗಿತಾರೆ. ಈಗ ತೆಗಿತಾ ಇದ್ದಾರಲ್ಲ ದಾಖಲೆಗಳು ನಮ್ಮ ವಿರುದ್ಧನೂ, ಆ ಥರ ತೆಗಿತಾರೆ. ಅವ್ರ ನ್ಯಾಯ ಅದು, ಅವ್ರು ತಿಳ್ಕೊಂಡಂಥ ನ್ಯಾಯಗಳು. ನಿಮ್ಮ ಹೋರಾಟ ಸೌಜನ್ಯನ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಷ್ಟೇನಾ, ಅಥವಾ ಧರ್ಮಸ್ಥಳ ಅಥವಾ ವೀರೇಂದ್ರ ಹೆಗ್ಗಡೆ ಕುಟುಂಬದ ವಿರುದ್ಧನ? ಧರ್ಮಸ್ಥಳದ ನಿವಾಸಿ ಸೌಜನ್ಯ ಆಗಿರೋದ್ರಿಂದ ಧರ್ಮಸ್ಥಳವನ್ನು ಮತ್ತೆ ನಾನು ಹೆಸರನ್ನು ಹೇಳ್ತಾ ಇದ್ದೀನಿ. ನೀವು ಹೇಳಿದ ಹೆಸರುಗಳನ್ನು ನಾನು ಹೇಳಲ್ಲ. ಯಾಕೆ ಅಂತಂದರೆ ಅದು ನನ್ನ ಜೀವನ ಅಲ್ಲ ಆ ಥರ ಹೇಳಲಿಕ್ಕೆ. ಮನಸ್ಸಲ್ಲೂ ಯೋಚನೆ ಮಾಡಲ್ಲ. ಈ ಮಹಿಳೆ ಥರ ಇನ್ನೆಷ್ಟು ಜನ ಯಾರಾದರೂ ನಿಮಗೆ ಹೋರಾಟಕ್ಕೆ ಅಥವಾ ಸಾಕ್ಷಿಯಾಗಿ ಬರೋಕೆ ಇನ್ನಷ್ಟು ಜನ ಯಾರಾದರೂ ಯಾರೋ ಒಬ್ಬ ಬಂದಿದ್ದ, ಇನ್ನು ಯಾರೋ ಒಬ್ಬ ಫೋನ್ ಮಾಡಿದ್ದಾನೆ, ಅವನ ನಂಬರ್ನು ನನ್ನ ಹತ್ರ ಇದೆ. ಏನು ಸೌಜನ್ಯ ನೋಡಿದ್ದೀನಿ ಅಂತ. ಆ ದಿವಸ ನಾನು ಅಲ್ಲಿದ್ದೆ ಅನ್ನೋಂಥ ಒಬ್ಬ ಮನುಷ್ಯ ಫೋನ್ ಮಾಡ್ತಾನೆ ಇರು ಅಂತ ಬಿಟ್ಟಿದ್ದೀನಿ. ಯಾಕೆ ಅಂತ ಅವನ್ನ ಕೇಳಬೇಕು. ಅವ್ನು ಬರಬೇಕಲ್ವಾ? ಬರ್ಬೇಕು ನಿಮ್ಮ ಹತ್ರ. ಅವ್ನು ಬರಲ್ಲ, ನಾನು ಫೋನ್ ಮಾಡಲ್ಲ, ಮಾಡ್ತಾನೆ ಮಧ್ಯೆ ಮಾಡ್ತಾನೆ. ಈ ತರ ಯಾರು ಬರ್ತಾರೆ ಅವರಿಗೆಲ್ಲ ನಿಮ್ಮ ನೆರವು ಸಹಕಾರ ಇದ್ದೇ ಇರುತ್ತೆ. ಸೌಜನ್ಯ ಸಹಕಾರ ಅಲ್ಲ ಅದು. ನಾನು ಯಾಕೆ ಸಹಕಾರ ಕೊಡ್ಲಿ? ಅವ್ನ ದಾರಿ ತೋರಿಸ್ತೀನಿ. ಹೋಗು, ಅಲ್ಲಿ ಏನು ಹೇಳಬೇಕು ಅಂತಿದ್ಯಾ ಅಲ್ಲಿ ಹೇಳುವಂತೀನಿ. ಇಲ್ಲಿ ಹೇಳೋದ್ರಿಂದಲ್ಲ, ಆದರೆ ಧೈರ್ಯ ಮಾಡು, ಭಯ ಬೇಡ, ನಿಮ್ಮ ಜೊತೆ ನಾವು ಇರ್ತೀವಿ, ಹೋಗಿ ಹೇಳು ಅಂತ ಹೇಳ್ಬೋದು ಅಷ್ಟೇನೆ. ಕೌನ್ಸಿಲ್ ಅದಕ್ಕೆ. ಈ ಮಹಿಳೆ ಹೇಳೋದು ನಿಲ್ಲುತ್ತೆ, ತನಿಖೆ ಆದರೆ ಸತ್ಯ ಹೊರ ಬರುತ್ತೆ ಅಂತ ಅನ್ಸುತ್ತಾ? ನಿಲ್ಲದೇ ಇರಲಿ ಮೇಡಮ್, ಅವಕಾಶ ಅಂತ ಕೊಡಬೇಕು. ಫೇರ್ ಟ್ರಯಲ್ ಅಂತಂದ್ರೆ ಅದೇನೆ, ಒಂದು ಅವಕಾಶ ಕೊಡಬೇಕು, ಕೇಳಬೇಕು. ಮತ್ತೆ ಕಾನೂನಿನ ಒಂದು ಹಸ್ತ ಏನಿದೆ ಅದು ತುಂಬ ದೊಡ್ಡದಲ್ವಾ, ಕೈ ಅದು ಆಕೆ ಮೇಲೂ ಚಾಚುತ್ತೆ ಅಲ್ವಾ.
ಯಾರು ಸುಮ್ಮನೆ ಬಂದು ನಿಂತ್ಕೋತಾರೆ ಅವ್ರ ಜೀವನ ಹಾಳು ಮಾಡ್ಕೊಳಕ್ಕೆ? ಇದು ಅಲ್ಲ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ರು, ಆ ಮಹಿಳೆ 2 ವರ್ಷದಿಂದ ಸಾಕ್ಷ್ಯ ಗೊತ್ತಿದ್ದು ಹೇಳದೇ ಇರೋದು, ಸಾಕ್ಷ್ಯ ಮುಚ್ಚಿಟ್ಟಿದ್ದು ಅಪರಾಧ ಅಂತ ಹೇಳಿದ್ರು. 2 ವರ್ಷದಿಂದ ಆಕೆ ಸುಮ್ಮನಿದ್ದು ಅಪರಾಧ ಅಲ್ವಾ? ನೀವು ಕಾನೂನು ಗೊತ್ತಿದ್ದವರು, ನೀವು ಆಕೆನ ಕೇಳಿ. ನೀವು ಕಾನೂನು ಗೊತ್ತಿದ್ದವರು ಅವ್ರು ಮಾಡಿದ ಮುಚ್ಚಿಟ್ಟಿಲಿಂದ ಅವಳನ್ನ ತಗೊಂಡೋಗ್ಬಿಟ್ಟು ಬಂದಿಖಾನೆಗೆ ಹಾಕಿ ಅಂತ ಹೇಳಕ್ಕಾಗತ್ತಾ? ಅಲ್ಲ, ನೀವು ಕಾನೂನು ಸಲಹೆ ಕೊಡ್ಬೋದಿತ್ತಲ್ಲ. ಏನು ಸಲಹೆ ಕೊಡಬೇಕು? ಕೊಟ್ಟಿದ್ದೀವಿ. ಕೊಡಮ್ಮ, ಕಂಪ್ಲೇಂಟ್ ಕೊಡ. 2 ವರ್ಷ ಏನಕ್ಕೆ ಮುಚ್ಚಿಟ್ಕೊಂಡಿದ್ರಿ? ಎಲ್ಲಿ ಮುಚ್ಚಿಟ್ಕೊಂಡಿದ್ದೀವಿ? 2 ವರ್ಷ ಬಂದಿಲ್ಲ. ಆಮೇಲೆ ಅವರು ಇತ್ತೀಚೆಗೆ ಬಂದಿದ್ದಾರೆ. ಯಾವಾಗ SIT ಆಯ್ತಲ್ಲ ಆವಾಗ. ಆರೋಪ ಈಗ ನಾಳೆ ಇಡಿ ನಿಮಗೆ ನೋಟಿಸ್ ಕೊಟ್ಟಿದೆ ಅಂತಾರೆ. ಇಡಿ ದಾಳಿ ಆಗ್ಬೋದು, ನಿಮ್ಮ ತನಿಖೆ ಆಗ್ಬೋದು, ಎಲ್ಲ ಎದುರಿಸೋಕೆ ರೆಡಿ ಇದ್ದೀರಾ? ನೋಡಿ, ಎದುರಿಸೋದಲ್ಲ, ನಾನು ಸ್ವಾಗತಿಸ್ತೀನಿ. ಇಡಿ ಬರಲಿ, ಅವ್ರು ನೋಡಬೇಕು, ಅವರಿಂದ ನಿಮಗೆ ವಿಚಾರ ತಿಳಿಬೇಕು. ನಮಗೆ ಯಾವುದೇ ರೀತಿ ಷಡ್ಯಂತ್ರ ಮಾಡುವ ಅವಕಾಶಗಳಾಗಲಿ ಅವಶ್ಯಕತೆಗಳಾಗಲಿ ಇಲ್ಲ. ಅವರು ಇಲ್ಲಿ ಬರಬೇಕಾದ್ರೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಬರಲಿ. ಆದರೆ ಇಲ್ಲಿ ನೋಡಲಿ, ನಮ್ಮ ಅವಸ್ಥೆಗಳನ್ನು ನೋಡಲಿ, ನಮಗೆ ಹಣ ಯಾವುದಕ್ಕೆ ಬಂದಿದೆ, ಏನು ಮಾಡ್ತಾಯಿದ್ದೀವಿ, ನಾವು ಏನಕ್ಕೆ ಸೌಜನ್ಯಗಳ ಪರವಾಗಿ ಧ್ವನಿ ಮಾಡಿದ್ದೀವಿ ಅದನ್ನು ನೋಡ್ತಾರೆ. ಅದಕ್ಕೆ ಏನು ಖರ್ಚು ಮಾಡಿದ್ದೀವಿ ಅಂತ ನೋಡಲಿ, ಯಾರು ಖರ್ಚು ಮಾಡಿದ್ದಾರೆ ಅಂತ ನೋಡಲಿ. ಧರ್ಮಗಳ ಮಧ್ಯೆ ದಂಗಲ್ ಏಳಿಸ್ಲಿಕ್ಕೆ, ಧರ್ಮಗಳನ್ನು ಗುರಾಣಿಯಾಗಿ ಬಳಸುವಂಥ ಕೆಲಸ ನಾನು ಇವತ್ತಿಗೂ ಮಾಡಲ್ಲ. ಅದನ್ನು ಯಾರು ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ. ಯಾಕೆ ಅಂತಂದರೆ ಇದು ಬಹಳಷ್ಟು ಅಮಾಯಕರು ಇವರು ಕೊಡುವಂತಹ ಹೇಳಿಕೆಗಳಿಂದ ಸಾಯ್ತಾರೆ. ಇದು ಅವರನ್ನು ಬಾಧಿಸೋದೇ ಬಿಡಲ್ಲ. ಮತ್ತು ಒಳ್ಳೆಯ ಮನಸ್ಸುಗಳನ್ನ ನೋಯಿಸಿದರೆ ಅದು ಆ ಕರ್ಮಗಳು ಕೂಡ ಸುತ್ತಕೊಳ್ಳೋದೇ ಬಿಡಲ್ಲ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ.